ಅಪ್ ಟು 2.5 ಲ್ಯಾಕ್ಸ್ ಇದ್ದರೆ ಟ್ಯಾಕ್ಸ್ ಕಟ್ಟೋದು ಹೇಗಿಲ್ಲ. ರೀಸೆಂಟಾಗಿ ಲೋನ್ ತೊಗೊಂಡು ಈ 3 ಇಂದ 5 ವರ್ಷವರೆಗೆ ನಿಮ್ಮ ಇಂಟ್ರೆಸ್ಟೇ ಜಾಸ್ತಿ ಇರ್ತದೆ. NPS ಒಳಗೆ ನೀವು ಅಪ್ ಟು 1.5 ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಬರೋದು ನಿಮಗೆ 25,000 ರೂಪಾಯಿ. ಓಲ್ಡ್ ರಿಸ್ಯೂಮ್ ಚೂಸ್ ಮಾಡಿದ್ರೆ ನೀವು HRA ಹೌಸ್ ಅಲೋವೆನ್ಸಸ್ ಕ್ಲೈಮ್ ತೋರಿಸ್ಕೋಬೋದು, ATC ATD ಅವೆಲ್ಲ ಕ್ಲೈಮ್ ತೋರಿಸ್ಬೋದು. ಅದೇ ನ್ಯೂ ರಿಸ್ಯೂಮ್ ಬಂದರೆ ಇವು ಏನೂ ತೋರಿಸೋದು ಬೇಕಾಗಿಲ್ಲ. ನಮಸ್ಕಾರ ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಮಾರ್ಚ್ 31ನೇ ತಾರೀಕು ಒಂದು ಮಹತ್ವದ ದಿನಾಂಕ ಆಗಿದೆ. ಮುಖ್ಯವಾಗಿ ತೆರಿಗೆದಾರರು ಹೊಸ ಪದ್ಧತಿಯ ತೆರಿಗೆ ಅಂದರೆ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಆಯ್ಕೆ ಮಾಡಬೇಕಾ ಅಥವಾ ಓಲ್ಡ್ ಸಿಸ್ಟಮ್ಗೆ ಹಳೆಯ ತೆರಿಗೆ ಪದ್ಧತಿಗೆ ಆಯ್ಕೆ ಮಾಡಬೇಕಾ ಎನ್ನುವುದರ ಬಗ್ಗೆ ಒಂದು ನಿರ್ಧಾರ ತಗೊಂಡು ಸೆಕ್ಷನ್ 80C ಅಡಿಯಲ್ಲಿ ಬೇಕಾದಂತಹ ಇನ್ವೆಸ್ಟ್ಮೆಂಟನ್ನು ಮಾಡಲಿಕ್ಕೆ ಕೊನೆಯ ದಿನಾಂಕ ಮಾರ್ಚ್ 31 ಆಗಿದೆ. 2023-24ನೇ ಸಾಲಿನ ತೆರಿಗೆಗೆ ಸಂಬಂಧಪಟ್ಟಂಥ ಈ ಮುಖ್ಯವಾದ ಡೆಡ್ಲೈನ್ ಸಮೀಪಿಸ್ತಾ ಇರೋದ್ರಿಂದ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಹಳೆಯ ಟ್ಯಾಕ್ಸ್ ರಿಜಿಮ್ ಒಳ್ಳೆಯದಾ ಅಥವಾ ಹೊಸ ಟ್ಯಾಕ್ಸ್ ರಿಜಿಮ್ ಒಳ್ಳೆಯದಾ, ಯಾರಿಗೆ ಯಾವುದು ಒಳ್ಳೆಯದು, ಎಷ್ಟು ಇನ್ಕಮ್ ಇರೋರು ಯಾವ ಪದ್ಧತಿಯನ್ನು ಆಯ್ಕೆ ಮಾಡಿದರೆ ಒಳ್ಳೆಯದಾಗುತ್ತೆ, ಯಾವ ಪದ್ಧತಿಯಲ್ಲಿ ಅನುಕೂಲ ಮತ್ತು ಅನಾನುಕೂಲ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿವರವಾಗಿ ತಿಳ್ಕೊಳ್ಳೋಣ. ಈ ಬಗ್ಗೆ ಅಕ್ಷಯ್ ಮನಿ ಮ್ಯಾನೇಜ್ಮೆಂಟ್ನ CEO ಆದಂಥ ನರಸಿಂಹಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ನರಸಿಂಹಕುಮಾರ್ ಅವರೇ. ಅಂದಹಾಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಓಲ್ಡ್ ರಿಜಿಮ್ ಒಳ್ಳೆಯದಾ ಅಥವಾ ಹೊಸ ರಿಜಿಮ್ ಒಳ್ಳೆಯದಾ, ಮುಖ್ಯವಾಗಿ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತೀರಿ ತಾವು ಇದಕ್ಕೆ ಅಂತ? ಅದು ಹೇಳೋ ಮುಂಚೆ ಫಸ್ಟ್ ನಿಮ್ಮ ವ್ಯೂವರ್ಸ್ಗೆಲ್ಲರೂ ಮಾರ್ಚ್ 15th ಲಾಸ್ಟ್ ಡೇ ಫಾರ್ ದ ಟ್ಯಾಕ್ಸ್, ಅಡ್ವಾನ್ಸ್ ಟ್ಯಾಕ್ಸ್ ಏನೋ ಕಟ್ಟಬೇಕಂದ್ರೆ ಅದೊಂದು ಫಸ್ಟ್ ಕಟ್ಬಿಡ್ರಿ. ಅದಾದಮೇಲೆ ಇಷ್ಟುವರೆಗೆ ನಮ್ಮ ಲೈಫೊಳಗೆ ಕನ್ಫ್ಯೂಸಿಂಗ್ ಜಾಸ್ತಿ ಇದ್ದಿಲ್ಲ. ಸೊ ಒಂದೇ ಒಂದು ಸ್ಲ್ಯಾಬ್ಸ್ ಇತ್ತು, ಆ ಸ್ಲ್ಯಾಬ್ ನಾನು ತೋರಿಸ್ತಾ ಇದ್ದೀನಿ. ಸೊ ಅಪ್ ಟು 2.5 ಲ್ಯಾಕ್ಸ್ ಇದ್ದರೆ ಟ್ಯಾಕ್ಸ್ ಕಟ್ಟೋದು ಹೇಗಿಲ್ಲ. ಅದಾದಮೇಲೆ 2.5 ಇಂದ 5 ಲ್ಯಾಕ್ಸ್ ಇದ್ದರೆ 5% ಟ್ಯಾಕ್ಸ್ ಕಟ್ಟರೆ ಸಾಕು. 5 ಲ್ಯಾಕ್ಸಿಂದ 10 ಲಕ್ಷವರೆಗಿದ್ದರೆ 20% ಕಟ್ಟಬೇಕು. 10 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ 30% ಕಟ್ಟಬೇಕು. ಇದು ಸಿಂಪಲ್ ಸ್ಲ್ಯಾಬು, ಎಷ್ಟೋ ವರ್ಷಗಟ್ಟಲಿಂದ ಇತ್ತು. ಈ ಕೋವಿಡ್ ಟೈಮ್ ಒಳಗೆ ಇನ್ನೊಂದು ರೆಸ್ಯೂಮ್ ತೊಗೊಂಬಂದಿದ್ದಾರೆ, ಅದನ್ನು ಸ್ವಲ್ಪ ಮಾತಾಡೋಣ. ಸೊ ಈ ರೆಸ್ಯೂಮ್ ಯಾರಿಗಾದರೂ ಯಾರಿಗೆ ಬೇಕು ಅಂತ ಹೇಳಿದ್ರೆ, ಯಾರು ಈ ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಏನೇನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳಿದರೆ, 80C ಒಳಗೆ ಈಗ ನೀವು PF ಆಗಿರಲಿ ಅಥವಾ ಮ್ಯೂಚುವಲ್ ಫಂಡ್ ELSS ಸ್ಕೀಮ್ ಆಗಿರಲಿ, ನೀವು LIC ಪಾಲಿಸಿ, ಇನ್ಶೂರೆನ್ಸ್ ಪಾಲಿಸೀಸ್ ಇವೆಲ್ಲ ನೀವು ಅಪ್ ಟು 1.5 ಲ್ಯಾಕ್ಸ್ವರೆಗೆ ನೀವು ಸೇವಿಂಗ್ಸ್ ತೋರಿಸ್ಕೋಬೋದು. ಅದಲ್ಲದೆ ಇನ್ನೊಂದು 80D ಒಳಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ನೀವು ಪಾಲಿಸಿ ತೊಗೊಂಡ್ರೆ ಅದು ಕೂಡ ನೀವು ತೋರಿಸ್ಬೋದು. ಅದ ನಂತರ ನಿಮಗೆ NPS ಒಳಗೆ ನೀವು ಅಪ್ ಟು 1.5 ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಬೆನಿಫಿಟ್ ಬರೋದು ನಿಮಗೆ 25,000 ರೂಪಾಯಿ. ಸೊ ಇವೆಲ್ಲ ಯಾರು ಇನ್ವೆಸ್ಟ್ ಮಾಡ್ತಾರೋ ಅವರಿಗೆ ಈ ಓಲ್ಡ್ ರಿಸ್ಯೂಮ್ ಬೆಟರ್. ಒಂದು ಚಿಕ್ಕ ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ 10 ಲಕ್ಷ ಯಾರನ್ನು ದುಡಿತಾ ಇದ್ದರೆ 10 ಲಕ್ಷ ಅವರಿಗೆ ಟ್ಯಾಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅಪ್ ಟು 2.5 ಲ್ಯಾಕ್ಸ್ ನಿಮ್ಮ ಸ್ಯಾಲ್ರಿ ಇದೆ ವರ್ಷಕ್ಕೆ, ನೀವು ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ. 2.5 ಇಂದ 5 ಅಂದರೆ ಆ ಡಿಫ್ರೆನ್ಸ್ ಬಂದುಬಿಟ್ಟು 2.5 ಲಕ್ಷ. ಆ 2.5 ಲಕ್ಷಕ್ಕೆ ನೀವು 5% ಅಂದರೆ 12,500 ರೂಪೀಸ್ ಕಟ್ಟಬೇಕಾಗ್ತದೆ. ಮೂರನೇ ಸ್ಲ್ಯಾಬು 5 ಲಕ್ಷದಿಂದ 10 ಲಕ್ಷ ನಿಮ್ಗೇನು ಬ್ರ್ಯಾಕೆಟ್ ಇರ್ತದಲ್ಲ, ಆ ಬ್ರ್ಯಾಕೆಟ್ ಒಳಗೆ 20% ನೀವು ಟ್ಯಾಕ್ಸ್ ಕಟ್ಟಬೇಕು. ಅಂದರೆ ಈ ಎಕ್ಸಾಂಪಲ್ ನಾನು ತೋರಿಸೋ ಪ್ರಕಾರ ಯಾರಿಗಾದ್ರೂ 10 ಲಕ್ಷ ದುಡಿತಾ ಇದ್ದರೆ, ಏನು ಸೇವಿಂಗ್ಸ್ ನಾನು ಮಾಡಲೇ ಇಲ್ಲ ಅಂದರೆ 1,25,000 ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇದೇ ವ್ಯಕ್ತಿ ಫಾರ್ ಎಕ್ಸಾಂಪಲ್ ನೀವು ಟ್ಯಾಕ್ಸ್ ಸೇವಿಂಗು ATC ATD NPS ಎಲ್ಲ ಮಾಡಿರಿ ಅನ್ಕೊಳ್ಳೋಣ. ಸೊ ಡೈರೆಕ್ಟ್ 2 ಲ್ಯಾಕ್ಸ್ ನಿಮಗೆ ಸೇವ್ ಆಗ್ತದೆ. ಸೊ ಅವರಿಗೆ ಇನ್ಸ್ಟೆಡ್ ಆಫ್ 1.25 ಲ್ಯಾಕ್ಸ್ 72.5 ಲ್ಯಾಕ್ಸ್ ಕಟ್ಟಬೇಕಾಗ್ತದೆ. ಇದು ಓಲ್ಡ್ ರಿಸ್ಯೂಮ್ ನೋಡಬೇಕಂದ್ರೆ. ಇವಾಗ ನ್ಯೂ ರಿಸ್ಯೂಮ್ ಬಂದೈತೆ. ಈ ಕೋವಿಡ್ ಟೈಮ್ ಒಳಗೆ ಗೌರ್ಮೆಂಟ್ ಅವರು ಜಾಸ್ತಿ ನೀವು ಸೇವ್ ಮಾಡೋಕ್ಕಾಗೋದಿಲ್ಲ, ಯಾಕಂದ್ರೆ ನಿಮ್ಮ ಖರ್ಚೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಹೊಸ ಸ್ಲ್ಯಾಬು ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ತದೆ. 1 by 1 ನೋಡೋಣ. ಹಳೆ ಸ್ಲ್ಯಾಬು 2.5 ಲ್ಯಾಕ್ಸ್ವರೆಗೆ ನಿಲ್ಲಿತ್ತು.
ಇಲ್ಲಿ 3 ಲಕ್ಷ ಒಳಗೆ ನಿಲ್ಲು, ಅದು ಸ್ವಲ್ಪ ಬೆನಿಫಿಟ್ ಜನಗಡೆ ಕೊಡ್ತಾ ಇದ್ದಾರೆ. 3 ಇಂದ 6 ಲಾಸ್ಟು ನಾವು ನೋಡಿದರೆ 5% ಇತ್ತು, ಇಲ್ಲಿ ಕೂಡ 5% ಟ್ಯಾಕ್ಸು. ಅದಾದಮೇಲೆ 6 ಇಂದ 9 ಬಂದುಬಿಟ್ಟು 10% ಟ್ಯಾಕ್ಸು, 6 ಇಂದ 12% ಬಂದುಬಿಟ್ಟು 15% ಟ್ಯಾಕ್ಸ್ ಬರ್ತದೆ, 15% ಅಪ್ ಟು 15 ಲ್ಯಾಕ್ಸ್ ಬಂದುಬಿಟ್ಟು 20%, 15 ಲ್ಯಾಕ್ಸ್ ಆ್ಯಂಡ್ ಅಬೋ 30%. ಅಂದರೆ ನೀವು ಆ ಕಂಪ್ಯಾರಿಸನ್ ನೀವು ನೋಡಿದರೆ ಅಪ್ ಟು 15 ಲ್ಯಾಕ್ಸ್ವರೆಗೆ ಓಲ್ಡ್ ರಿಸ್ಯೂಮ್ ಒಳಗೆ ನಿಮಗೆ 10 ಲ್ಯಾಕ್ಸ್ ಆ್ಯಂಡ್ ಅಬೋ ತಕ್ಷಣ ನೀವು 30% ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ 15 ಲ್ಯಾಕ್ಸ್ ಆ್ಯಂಡ್ ಅಬೋ 30% ಬಂತು, ಅಂದರೆ ನಿಮ್ಗೆ 5 ಲಕ್ಷ ಸ್ವಲ್ಪ ಕೂಲಿಂಗ್, 10% ನಿಮಗೆ ಗೌರ್ಮೆಂಟ್ ಬೆನಿಫಿಟ್ ಕೊಡ್ತಾ ಇದ್ದಾರೆ. ಸೊ ನಾವು ಯು ಕ್ಯಾನ್ ಚೂಸ್ ಇಟ್. ಇವಾಗ ಒಂದೇ ಇತ್ತು ಇಷ್ಟವರೆಗೆ, 2020ಇಂದ 2 ಯಾರಿಗೆ ಏನು ಬೇಕು, ಒಂದೊಳ್ಳೆ ಸೇವಿಂಗ್ಸ್ ಎಲ್ಲ ಮಾಡೀನಿ ಅಂತ ಹೇಳಿದ್ರೆ ಓಲ್ಡ್ ರಿಸ್ಯೂಮ್ಗೆ ಹೋಗ್ರಿ, ಸೇವಿಂಗ್ಸ್ ಎಲ್ಲ ನಾನು ಮಾಡೋದೆಲ್ಲ ಯಾಕಂದರೆ ನನಗೆ ಖರ್ಚೇ ಜಾಸ್ತಿ ಐತೆ ಅಂತ ಹೇಳಿದ್ರೆ ವಿತೌಟ್ ಸೇವಿಂಗ್ಸ್ ಕೂಡ ಈ ಸ್ಲ್ಯಾಬ್ ನೀವು ಚೂಸ್ ಮಾಡ್ಕೋಬೋದು. ಸರ್, ಹಾಗಿದ್ರೆ ನಮ್ಮ ತೆರಿಗೆದಾರರಿಗೆ ಅನುಕೂಲ ಆಗುವ ಒಂದು ನಿಟ್ಟಿನಲ್ಲಿ ಇದಕ್ಕೊಂದು ಉದಾಹರಣೆಯನ್ನು ಹೇಳ್ತೀರಾ ಅಂತ, ಯಾವ ರೀತಿ ಲಾಭ ಆಗುತ್ತೆ ಅಂತ? ಸರ್, ನಾನು ಕಂಪ್ಯಾರಿಸನ್ ತೋರಿಸ್ಬಿಡ್ತೀನಿ. ಅದೇ 10 ಲಕ್ಷ ಸ್ಯಾಲ್ರಿ ತೊಗೊಂಡು ನಿಮಗೆ ಟೇಬಲ್ ಮುಂದೆ ಇಡ್ತಾ ಇದ್ದೀನಿ. ಸೊ ನೀವು ಒಂದು ವೇಳೆ ಓಲ್ಡ್ ರಿಸ್ಯೂಮ್ ಚೂಸ್ ಮಾಡಿದ್ರೆ ನೀವು HRA ಹೌಸ್ ಅಲೋವೆನ್ಸಸ್ ಕ್ಲೈಮ್ ತೋರಿಸ್ಕೋಬೋದು, ATC ATD ಅವೆಲ್ಲ ಕ್ಲೈಮ್ ತೋರಿಸ್ಬೋದು. ಅದೇ ನ್ಯೂ ರಿಸ್ಯೂಮ್ ಬಂದರೆ ಇವು ಏನೂ ತೋರಿಸೋದು ಬೇಕಾಗಿಲ್ಲ, ಯಾಕಂದರೆ ನಿಮಗೆ ಸ್ಲ್ಯಾಬ್ ಒಳಗೆ ನಿಮ್ಗೆ ಅಡ್ಜಸ್ಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ HRA ತೋರಿಸೋದು ಬೇಕಾಗಿಲ್ಲ, ATC ATD ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ನೀವು ನೋಡಿದರೆ 10 ಲಕ್ಷ ಇದ್ದವರು ಓಲ್ಡ್ ರಿಸ್ಯೂಮ್ ಅಂದರೆ ಎಲ್ಲ ಇನ್ವೆಸ್ಟ್ ಮಾಡಿ 2.5 ಲಕ್ಷ ಇನ್ವೆಸ್ಟ್ ಮಾಡಿದವರಿಗೆ ಹತ್ರ 50,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ನ್ಯೂ ರಿಸ್ಯೂಮ್ ಚೂಸ್ ಮಾಡಿ ನಾನು ಏನೂ ಸೇವಿಂಗ್ ಮಾಡೋದಿಲ್ಲ ಅಂದವ್ರಿಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, 54,000 ಕಟ್ಟಬೇಕು. 4,000 ರೂಪಾಯಿ ಡಿಫ್ರೆನ್ಸ್ ಒಳಗೆ ಮುಗ್ದೋಗ್ತಾ ಇದೆ. ಇದು ಡಿಫ್ರೆನ್ಸ್ ಬಿಟ್ವೀನ್ ಓಲ್ಡ್ ರಿಸ್ಯೂಮ್ ನ್ಯೂ ರಿಸ್ಯೂಮ್. ನೀವು ಏದು ಬೇಕಾದರೆ ಚೂಸ್ ಮಾಡ್ಕೋಬೋದು. ಹಂಗೆ 15 ಲಕ್ಷ ಎಕ್ಸಾಂಪಲ್ ತೊಗೊಳ್ಳೋಣ. 10 ಲಕ್ಷ ನೋಡಿ, 15 ಲಕ್ಷ ಅವರಿಗೆ ನ್ಯೂ ರಿಸ್ಯೂಮ್ ಬೆಟರ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಟ್ಯಾಕ್ಸ್ ಸೇವ್ NPS ಎಲ್ಲ ನೀವು ಮಾಡಿದ್ರು ಕೂಡ ಇನ್ನು ನ್ಯೂ ರಿಸ್ಯೂಮೇ ಬೆಟರ್. ಇವಾಗ ನೋಡಿರಿ, ಓಲ್ಡ್ ರಿಸ್ಯೂಮ್ ಚೂಸ್ ಮಾಡಿದ್ರೆ 2 ಲಕ್ಷ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ನ್ಯೂ ರಿಸ್ಯೂಮ್ ಚೂಸ್ ಮಾಡಿದರೆ ನಿಮಗೆ 1.5 ಲಕ್ಷ ಕಟ್ಟಿದ್ರೆ ಸಾಕು. ಸೊ ನಿಮಗೆ ಅಲ್ಲಿ 58,000 ರೂಪಾಯಿ ಸೇವ್ ಆಗಿಬಿಡ್ತದೆ, ನೀವೇನು ಇನ್ವೆಸ್ಟ್ಮೆಂಟ್ ತೋರಿಸೋದೇ ಬೇಕಾಗಿಲ್ಲ. ಸೊ ಇದು ಬೆನಿಫಿಟಲ್ ಫಾರ್ ದ 15 ಲಕ್ಷ. ಇದು ಯಾರಿಗೆ ಇದರೊಳಗೆ ಒಂದು ಆ್ಯಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಅದೇ 15 ಲಕ್ಷ ಅವರಿಗೆ ಹೋಮ್ ಲೋನ್ ಐತೆ ಅನ್ಕೊಳ್ಳೋಣ. ಇಷ್ಟವ್ರು ನಾವು ಮಾತಾಡಿದ್ದೇನು ATC ATD NPS ಬಗ್ಗೆ ಮಾತಾಡೋಣ. ಹೋಮ್ ಲೋನ್ ತೊಗೊಂಡವ್ರಿಗೆ, ಅದು ಹೋಮ್ ಲೋನ್ ಏನು ರೀಸೆಂಟಾಗಿ ಲೋನ್ ತೊಗೊಂಡು ಈ 3 ಇಂದ 5 ವರ್ಷವರೆಗೆ ನಿಮ್ಮ ಇಂಟ್ರೆಸ್ಟೇ ಜಾಸ್ತಿ ಇರ್ತದೆ. ಆ ಇಂಟ್ರೆಸ್ಟ್ ಪೇರ್ಗೆ ಈ ಎಲ್ಲ ಸೆಷನ್ ಬಿಟ್ಟು ಇನ್ನೊಂದು ಸೆಷನ್ ಐತೆ, ಸೆಷನ್ 24, ಅದರೊಳಗೆ 2 ಲಕ್ಷವರೆಗೆ ನೀವು ಟ್ಯಾಕ್ಸ್ ಬೆನಿಫಿಟ್ ಪಡಿಬೋದು. ಅದ್ರ ಪ್ರಕಾರ ನೀವು ಹೋದರೆ ಓಲ್ಡ್ ರಿಸ್ಯೂಮ್ ಬೆಟರ್. ಸೊ ಇದೇ 15 ಲಕ್ಷ ವಿತೌಟ್ ಹೋಮ್ ಲೋನ್ ಅಂದರೆ ಹೊಸದು ತಗೋರಿ, ವಿತ್ ಹೋಮ್ ಲೋನ್ ಅಂದರೆ ಹಳೇದು ತಗೋರಿ. ಸೊ ಅದು ಈ ಎಕ್ಸಾಂಪಲ್ ಟೇಬಲ್ ತೋರಿಸ್ತಾ ಇದ್ದೀನಿ ಫಾರ್ ಯುವರ್ ಬೆಟರ್ಮೆಂಟ್. ಲೆಟ್ ಅಸ್ ಸಿ ಒಂದು 25 ಲಕ್ಷ. 25 ಲಕ್ಷ ಅವರಿಗೆ ಮತ್ತು ಹೋಮ್ ಲೋನ್ ಇಲ್ಲ ಅನ್ಕೊಳ್ಳೋಣ. ಹೋಮ್ ಲೋನ್ ಇಲ್ಲ ಅವರಿಗೆ ಮತ್ತು ನ್ಯೂ ರಿಸ್ಯೂಮ್ ಬೆಟರ್ ಈ ಕ್ಯಾಲ್ಕುಲೇಷನ್ ಪ್ರಕಾರ. ಹೋಮ್ ಲೋನ್ ಇದ್ದವನಿಗೆ ಈ 25 ಲಕ್ಷ ಅವರಿಗೆ ಎರಡೂ ಸೇಮ್ ಆಗ್ತದೆ. 15 ಲಕ್ಷ ಅವ್ರಿಗೇನೋ ಓಲ್ಡ್ ರಿಸ್ಯೂಮ್ ತಗೋ ಅಂತ ಹೇಳೀನಿ. ಇಲ್ಲಿ ಹೋಮ್ ಲೋನ್ ಇದ್ದರೂ ಕೂಡ, ಯಾಕಂದರೆ ಯು ಆರ್ ಪೇಯಿಂಗ್ ದ ಹೈಯರ್ ಟ್ಯಾಕ್ಸ್. ಅದರಿಂದ ಏನಾಯಿತು, 4.5 ಲಕ್ಷ ನ್ಯೂ ರಿಸ್ಯೂಮ್ ತೊಗೊಂಡ್ರು, ಓಲ್ಡ್ ರಿಸ್ಯೂಮ್ ತೊಗೊಂಡ್ರು ಕೂಡ 1,000 ಡಿಫ್ರೆನ್ಸ್ ಒಳಗೆ ಅಷ್ಟೇ ಬಂತು. ಸೊ ನೀವು ಏನು ತೊಗೊಂಡ್ರು ಕೂಡ ಓಕೆ, ಹೆಚ್ಚು ಪರಿಣಾಮ ಆಗೋದು. ಲೆಟ್ ಅಸ್ ಟೇಕ್ ಈ 50 ಲಕ್ಷ ಬಗ್ಗೆ ಒಂದು ಮಾತಾಡ್ತೀನಿ. 50 ಲಕ್ಷ ಅವರಿಗೆ ಓಲ್ಡ್ ರಿಸ್ಯೂಮೇ ಬೆಟರ್. ಓಕೆ, ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ ಅದು ಮ್ಯಾಕ್ಸಿಮಮ್ ಇಲ್ಲ ಒಂದು 6,000 ರೂಪಾಯಿ ಡಿಫ್ರೆನ್ಸ್ ಒಳಗೆ ಬರ್ತದೆ. ಬಟ್ 50 ಲಕ್ಷ ಯಾಕೆ ಎಕ್ಸಾಂಪಲ್ ಕೊಡ್ತದೆ ಅಂದರೆ, 50 ಲಕ್ಷಕ್ಕಿಂತ ಜಾಸ್ತಿ ಇದ್ದವರು ನಾಟ್ ಓನ್ಲಿ ಇನ್ಕಮ್ ಟ್ಯಾಕ್ಸ್, ಆ ಟ್ಯಾಕ್ಸ್ ಮೇಲೆ ಸರ್ಚಾರ್ಜ್ ಅಂತ ಪೇ ಮಾಡಬೇಕು. ಆ ಸರ್ಚಾರ್ಜ್ ಸ್ಲ್ಯಾಬ್ಸ್ ನಾನು ತೋರಿಸ್ತಾ ಇದ್ದೀನಿ. ಒಂದು ವೇಳೆ ನಿಮ್ಮದು ಸ್ಯಾಲ್ರಿ ಬಂದುಬಿಟ್ಟು 50 ಲಕ್ಷದಿಂದ 1 ಕೋಟಿವರೆಗಿದ್ರೆ ನೀವು ಟ್ಯಾಕ್ಸ್ ಕಟ್ಟೋದು, ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಒಳಗೆ 7.5 ಲ್ಯಾಕ್ಸ್ ಅನ್ಕೊಂಡು, 7.5 ಲ್ಯಾಕ್ಸ್ ಮೇಲೆ ಮತ್ತೆ 10% ಟ್ಯಾಕ್ಸ್ ಅಂದರೆ 7,500 ರೂಪಾಯಿ ಮತ್ತೆ ಅಡಿಷನಲ್ಗೆ ಸರ್ಚಾರ್ಜ್ ಕಟ್ಟಬೇಕು. 1 ಕೋಟಿಯಿಂದ 2 ಕೋಟಿ ಇದ್ದವರಿಗೆ 15% ಸರ್ಚಾರ್ಜ್ ಆನ್ ದ ಇನ್ಕಮ್ ಟ್ಯಾಕ್ಸ್. ಅದಾದಮೇಲೆ 2 ಕೋಟಿಯಿಂದ 5 ಕೋಟಿ ಇದ್ದವರಿಗೆ 35, 5 ಕೋಟಿಯಿಂದ ಜಾಸ್ತಿ ಇದ್ದವರು 37% ನೀವು ಸರ್ಚಾರ್ಜ್ ಅಂತ ಕಟ್ಟಬೇಕಾಗ್ತದೆ. ಸೊ ಇದು ವೇರಿಯಸ್ ಸ್ಲ್ಯಾಬ್ಸು
ವಾಟ್ ದೇ ಬ್ರಾಟ್ ಇನ್ ಟು. ಸೊ ಇದೆಲ್ಲ ನೆನಪಿಟ್ಕೊಂಡ್ರೆ ನೀವೇ ಫೈಲ್ ಮಾಡೋದು ಬೇಕಲ್ಲ, ಇವೆಲ್ಲ ಆ್ಯಪ್ಸ್ ಎಲ್ಲ ಇದ್ದಾವೆ, ಎಲ್ಲ ಇದ್ದಾರೆ. ಬಟ್ ನಿಮಗೊಂದು ಐಡಿಯಾ ಇದ್ದರೆ ಯಾವುದು ಚೂಸ್ ಮಾಡಬೇಕು ನಿಮ್ಗೆ ಈಸಿ ಆಗ್ತದೆ ಅಂತ ಇದೊಂದು ವಿಡಿಯೋ ಮಾಡಿ. ಸರ್, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಹೊಸ ಸಿಸ್ಟಮ್ ಬಂದಾಗ ಹಳೆ ಸಿಸ್ಟಮ್ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಿಶೇಷ ಅಂದರೆ ಎರಡೂ ಸಿಸ್ಟಮನ್ನು ಕೂಡ ಗೌರ್ಮೆಂಟ್ ಇಟ್ಟಿದೆ. ಸೊ ಹಾಗಾದರೆ ಮುಂದಿನ ದಿವಸಗಳಲ್ಲಿ ಈ ಹಳೆ ಸಿಸ್ಟಮ್ ಕ್ರಮೇಣ ಹೋಗ್ಬೋದಾ ಅಥವಾ ಎರಡೂ ಇದೇ ರೀತಿ ಕಂಟಿನ್ಯೂ ಆಗುತ್ತಾ, ಏನು ಹೇಳ್ತೀರಿ ತಜ್ಞರಾಗಿ ಅಂತ? ಇವಾಗ ಸದ್ಯಕ್ಕೆ ಈ ಯಾಕೆ ನ್ಯೂ ರಿಸಮ್ ಬಂದೈತೆ ಅಂತ ಹೇಳಿದ್ರೆ, ನಾನು ಹೇಳ್ದಂಗೆ ಕೋವಿಡ್ ಟೈಮ್ ಒಳಗೆ ಯಾರಿಗೂ ದುಡ್ಡು ಕೈಯೊಳಗೆ ಇರ್ತಾ ಇಲ್ಲ. ಸೊ ನಾನು ಇನ್ವೆಸ್ಟ್ ಮಾಡಿ ನಾನು ಟ್ಯಾಕ್ಸ್ ಮತ್ತೆ ಜಾಸ್ತಿ ಕಟ್ಟೋದು ಯಾಕೆ ಅಂತ ಈ ತೊಗೊಂಬಂದಿದ್ದಾರೆ. 2023-24 ಹಂಗೆ ಐತೆ. 24-25 ಕೂಡ ನ್ಯೂ ಬಜೆಟ್ ಬಂದೈತಲ್ಲ, ಆ ಬಜೆಟ್ ಒಳಗಡೆ ದೇ ಆರ್ ಕಂಟಿನ್ಯೂಯಿಂಗ್ ದ ಸೇಮ್ ಪ್ಯಾಟರ್ನ್. ಸೊ ನೆಕ್ಸ್ಟ್ ಇಯರ್ ಕೂಡ ಹಿಂಗೆ ಇರ್ತದೆ. ಅದು ಮುಂದೆ ಏನಾಗ್ತದೆ ಗೊತ್ತಿಲ್ಲ, ಬಟ್ ಈ ವರ್ಷ ಇರ್ತದೆ, ನೆಕ್ಸ್ಟ್ ವರ್ಷ ಕೂಡ ಗ್ಯಾರಂಟಿ ಇರ್ತದೆ, ಅದನ್ನು ಮಾತ್ರ ಹೇಳ್ಬೋದು. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಟ್ಯಾಕ್ಸಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಓಲ್ಡ್ ರಿಜಿಮ್ ಮತ್ತು ನ್ಯೂ ರಿಜಿಮ್ ನಡುವೆ ಇರುವಂಥ ವ್ಯತ್ಯಾಸ ಮತ್ತು ಎಷ್ಟು ಇನ್ಕಮ್ ಇರುವವರು ಯಾವ ಒಂದು ಪದ್ಧತಿಯನ್ನು ಆಯ್ಕೆ ಮಾಡಿಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿವರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಸ್ತಾರ ಮನಿ ಪ್ಲಸ್ ವಾಹಿನಿಯನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ. ವಂದನೆಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.